ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪು ಆಗಸ್ಟ್ 1ರಂದು ಏನು ತೀರ್ಪು ಬಂದಿದೆ, SC ST ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಸಮಾನವಾಗಿ ಒಳ ಮೀಸಲಾತಿ ಹಂಚಿಕೆ ಮಾಡಿ ಅಂತೇಳಿ ಆಯಾ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ 7 ಬೆಂಚ್ ಜಡ್ಜಸ್ ಮುಖ್ಯ ನ್ಯಾಯಾಧೀಶಗಳಾದಂಥ ಚಂದ್ರಚೂಡಿ ಅವರ ಅಧ್ಯಕ್ಷತೆಯಲ್ಲಿ ಕೊಟ್ಟಂಥ ತೀರ್ಪನ್ನು ತುಂಬ ಹೃದಯದಿಂದ ನಾವು ಸ್ವಾಗತಿಸ್ತೀವಿ, ಅಭಿನಂದಿಸ್ತೀವಿ. ಈಗಾಗಲೇ ತೀರ್ಪಲ್ಲಿ ಹೇಳಿದ ಹಾಗೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಮತ್ತು ಕೇರಳ, ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಆದೇಶ ಏನು ಉಲ್ಲೇಖ ಮಾಡಿ ಕಳಿಸಿದ್ದಾರೆ. ಅದರ ಅಂಗವಾಗಿ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಈ ಕೂಡಲೇ ಈ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ ತೀರ್ಪನ್ನು ಮನಗಂಡು ತಕ್ಷಣವೇ ರಾಜ್ಯ ಸರ್ಕಾರ ಜಾರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಅದರ ಜೊತೆಗೇ ಸುಮಾರು 30 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದಂಥ ಹೋರಾಟಗಾರರಂಥ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಈಗಾಗಲೇ ಆಂಧ್ರದಲ್ಲಿರುವಂಥ ರೇವಂತ್ ರೆಡ್ಡಿ CM ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಚಂದ್ರಬಾಬು ನಾಯ್ಡು ತೆಲಂಗಾಣ CM ಮತ್ತು ಆಂಧ್ರ ಪ್ರದೇಶ ಚಂದ್ರಬಾಬು CM ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಜಾರಿ ಮಾಡ್ತೀವಿ ಅಂತೇಳಿ. ಕರ್ನಾಟಕದ CM ಆದಂಥ ಸಿದ್ದರಾಮಯ್ಯನವರು ಕೂಡ ಜಾರಿ ಮಾಡಲೇಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇದು ಸಾಮಾಜಿಕ ನ್ಯಾಯ ಕೊಡಲೇಬೇಕು. ಸುಮಾರು 30 ವರ್ಷಗಳ ಕಾಲ ಹೋರಾಟ ಮಾಡಿದಂಥ ಈ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕು. ಈ ತೀರ್ಪಿನ ಅನುಗುಣವಾಗಿ ತಾವು ಕೂಡ ಮುಂದಾಗಿ ಈ ಶಿಫಾರಸು ಜಾರಿಗೊಳಿಸಬೇಕಂತೇಳಿ ಸಿದ್ದರಾಮಯ್ಯವ್ರನ್ನ ಒತ್ತಾಯ ಮಾಡ್ತೀವಿ. ಹೆಸರು ಮಂಜುನಾಥ್ ಕೊಂಡಪಲ್ಲಿ ಅಂತ, ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಾನು ಮಾದಿಗ ದಂಡೋರ MRPSನ ಉತ್ತರ ಕರ್ನಾಟಕ ಅಧ್ಯಕ್ಷನಾಗಿದ್ದೀನಿ. ಏನಪ್ಪ ಅಂದರೆ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಹಲವಾರು ಮಂತ್ರಿಗಳ ಬಾಯಿಗಳಿಂದ ಕೂಡ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಒಳ ಮೀಸಲಾತಿ ತೀರ್ಪು ಸ್ವಾಗತ, ಆದರೆ ಕೆನೆ ಪದರ ಅನ್ನುವಂಥ ವಿಷಯದ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ಆದರೆ ತಮಗೆಲ್ಲ ಗೊತ್ತಿರಲಿ, ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನಪ್ಪ ಅಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ವಿಷಯ ಏನಪ್ಪ ಅಂತಂದರೆ ಕೆನೆ ಪದರ ಅಥವಾ ಕ್ರೀಮಿ ಲೇಯರ್ ಅನ್ನೋದು ಬಂದ್ಬಿಟ್ಟು SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟಂಥ ಮೀಸಲಾತಿಗೆ ಸಂಬಂಧಿಸಿದ್ದು ಅಲ್ಲ. ಇದನ್ನು 1992ರ ಇಂದಿರಾ ಸಹಾನಿ ಪ್ರಕರಣದಲ್ಲಿನೇ 9 ಜನ ನ್ಯಾಯಾಧೀಶರ ಪೀಠನೇ ಇದನ್ನು ಒತ್ತಿ ಹೇಳೋದೇನಪ್ಪ ಅಂತಂದರೆ ಮೀಸಲಾತಿಯಲ್ಲಿ ಕೆನೆ ಪದರ ಬಂದ್ಬಿಟ್ಟು ಬರೀ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮಾತ್ರ ಇರೋದು, ಇದು SC ST ಗೋಸ್ಕರವಾಗಿ ಇದ್ದುದಲ್ಲ. ಹಾಗೆಯೇ ಈ ತೀರ್ಪಿನಲ್ಲಿ ಕೂಡ ಇದು ತೀರ್ಪಿನ ಭಾಗವಲ್ಲ, ಇದು ಆರ್ಬಿಟರ್ ಡಿಕ್ಟಮ್ ಅಂತ ಹೇಳ್ತಾರೆ. ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂಥ ವಿಷಯನೇ ಮಾತ್ರ ಆದರೂ ಕೂಡ ಇದು ತೀರ್ಪಿನ ಭಾಗವಲ್ಲ. ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿನೇ CJI ಆಗಿರ್ಬೋದು ಮತ್ತು ಮನೋಜ್ ಮಿಶ್ರಾ ಅವರಾಗಿರ್ಬೋದು ಇದ್ರ ಬಗ್ಗೆ ಮಾತಾಡಿಲ್ಲ. ಉಳಿದಂತೆ ಬೇರೆ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯನ ಉಲ್ಲೇಖ ಮಾಡಿದರಷ್ಟೇ. ಇಟ್ಸ್ ಆರ್ಬಿಟರ್ ಡಿಕ್ಟಮ್ ಅಷ್ಟೇ ವಿನ ಇದು ತೀರ್ಪಲ್ಲ, ತೀರ್ಪಿನ ಭಾಗವಲ್ಲ. ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಮಹದೇವಪ್ಪ ಉದ್ದೇಶಪೂರ್ವಕವಾಗಿ ಕೆನೆ ಪದರ ಅಂತ ಹೇಳಿ ಇವತ್ತು ಉದ್ದೇಶಪೂರ್ವಕವಾಗಿ ಮತ್ತೊಂದು ಸಲ ತಿದ್ದುಪಡಿ ತರಬೇಕಂತೇಳಿ ಹೇಳಿಕೆ ನೀಡುವುದರಿಂದ ಇದು ಭಾಳ ಹಾಸ್ಯಾಸ್ಪದ. ತಕ್ಷಣ ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು. ಈ ದೇಶದಲ್ಲಿರುವಂಥ ಸುಪ್ರೀಂ ಕೋರ್ಟು ನ್ಯಾಯದ ಪರವಾಗಿರುವಂಥ ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಂಥ ತೀರ್ಪಿಗೆ ಎಲ್ಲರೂ ತಲೆಬಾಗಲೇಬೇಕು. ಹಾಗಾಗಿ ಕೂಡಲೇ ನಿಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕಂತೇಳಿ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ನಾನು ಮಾದಿಗ ದಂಡೋರ ರಾಜ್ಯಾಧ್ಯಕ್ಷನಾಗಿ ಮನವಿ ಮಾಡ್ತಾಯಿದ್ದೀನಿ. ಒಂದು ವೇಳೆ ನೀವು ಹಠಮಾರ್ತಾರದಿಂದ ನಿಮ್ಮ ವೈಯಕ್ತಿಕ ನಿಮ್ಮ ಸಮುದಾಯಗಳಿಗೆ ಪರವಾಗಿ ಮಾತಾಡಿದ್ರೆ ನಿಮ್ಮ ಸಚಿವ ಸ್ಥಾನವನ್ನು ಕಿತ್ತೆಯವರೆಗೂ ನಮ್ಮ ಹೋರಾಟ ಇರ್ತದೆ. ಇಲ್ಲ ಇದ್ದರೆ ನಾವು ಮಾದಿಗರು ಸುಮ್ಮನೆ ಕೊಡುವುದಿಲ್ಲ. SC ST ಹಿಂದುಳಿದ ವರ್ಗ ಸಮುದಾಯಗಳ ಒಗ್ಗಟ್ಟಾಗಿ ಹೋರಾಟವನ್ನು ತೀವ್ರಗೊಳಿಸಿ ನಿಮ್ಮ ವಿರುದ್ಧ. ಈಗಾಗಲೇ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ವಿರುದ್ಧ ಒಳ ಮೀಸಲಾತಿ ಜಾರಿ ಮಾಡಬೇಕು, ಆಯಾ ಸರ್ಕಾರಕ್ಕೆ ಹಕ್ಕು ಕೊಟ್ಟಿದ್ದಾರೆ. ಅದು ಕೂಡಲೇ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಜಾರಿಗೊಳಿಸಬೇಕು. ಒಂದು ವೇಳೆ ಜಾರಿಗೊಳಿಸದೆ ವಿಳಂಬ ಮಾಡಿದರೆ ಈಗಾಗಲೇ ನಾವು ಗಡುವು ಕೊಡ್ತಾ ಇದ್ದೀವಿ. ಸೆಪ್ಟೆಂಬರ್ 5ನೇ ತಾರೀಕಿಂದ ಡಿಸೆಂಬರ್ 25ನೇ ತಾರೀವರೆಗೆ ಕಟ್ಟ ಕಡೆ ಬೀದರ್ ಜಿಲ್ಲೆ 800 ಕಿಲೋಮೀಟರಿಂದ ಪಾದಯಾತ್ರೆ, ಬೃಹತ್ ರೀತಿಯಲ್ಲಿ ಪಾದಯಾತ್ರೆ ಹಮ್ಮಿಕೊಂಡು ಡಿಸೆಂಬರ್ 25ನೇ ತಾರೀಕಿಗೆ ಇಡೀ ಬೆಂಗಳೂರು ದಿಬ್ರಾಂಗಮನ ಆಗುವಂಥ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಂದಾಕೃಷ್ಣ ಮಾದಿಗರು ಅಧ್ಯಕ್ಷತೆ ವಹಿಸ್ತಾರೆ. ರಾಜ್ಯಾಧ್ಯಕ್ಷರು ಹರ್ಷಪ್ಪ ದೊಡ್ಡ ನೇತೃತ್ವದಲ್ಲಿ ದೊಡ್ಡದೊಂದು ಕಾರ್ಯಕ್ರಮ ವಿಧಾನಸೌಧ ಮುಖ್ಯ ಹಾಕಂತ ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ. ಹೋರಾಟಗಾರರಾದಂಥ ಸನ್ಮಾನ್ಯ ಶ್ರೀ ಮಂದಾಕೃಷ್ಣಣ್ಣ ಅವರ ನಾಯಕತ್ವದಲ್ಲಿ 1994ರಿಂದ 1924ರವರೆಗೆ ಇಲ್ಲಿವರೆಗೂ 30 ವರ್ಷಗಳ ಹೋರಾಟದ ಪ್ರತಿಫಲ ಕಳೆದ ನವೆಂಬರ್ 11ರಂದು ಮಾದಿಗರ ವಿಶ್ವರೂಪ ಸಮಾವೇಶದಲ್ಲಿ ಭಾರತ ದೇಶದ ಏಕೈಕ ವ್ಯಕ್ತಿ
ಈ ಭಾರತ ದೇಶದಲ್ಲಿರುವಂತಹ ಕಟ್ಟಕಡೆಗಿರುವಂಥ ಸಮಾಜಕ್ಕೆ ನ್ಯಾಯ ಕೊಡಲಿಕ್ಕೆ ಮುಂದಾಗಿದ್ದಂಥ ವ್ಯಕ್ತಿ ಯಾರಾದಿದ್ರೆ ಅದು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಜಿಯವರು ಅಂತೇಳಿ ಇವತ್ತು ಭಾರತ ಸರ್ಕಾರದ ನರೇಂದ್ರ ಮೋದಿಜಿಯವರಿಗೆ ಮಾದಿಗ ದಂಡೋರದ ಕರ್ನಾಟಕದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹೇಳಲಿಕ್ಕೆ ಬಯಸಿದ್ದೇನೆ. ಅವರು ಸುಮಾರು 30 ಕಣ್ಣಾರೆ ಕಂಡಂತಹ ವ್ಯಕ್ತಿ ಮೋದಿಜಿಯವರು. ಯಾಕಂತಂದ್ರೆ ಮೋದಿಜಿಯವರು ಹೈದರಾಬಾದ್ನಲ್ಲಿ ಪರೇಡ್ ಮೈದಾನದಲ್ಲಿ ಸೇರಿದಂಥ ಸಮುದಾಯ ದಕ್ಷಿಣ ಭಾರತದಲ್ಲಿರುವಂಥ ಎಲ್ಲ ನನ್ನ ರಾಜ್ಯಗಳಿಂದ ಸುಮಾರು 25 ಲಕ್ಷ ಜನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗಿದಂತೆ ಹೇಳಿದಂಥ ಮನವರಿಕೆ ಮಾಡಿಕೊಂಡಂಥ ಮಾನ್ಯ ಮಂದಾಕೃಷ್ಣ ಮಾದಿಗೆ ಅವರು ಭರವಸೆ ಕೊಟ್ಟು ಕೆಲವೇ ದಿನಗಳಲ್ಲಿ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನ ಸ್ವಾಗತಿಸ್ತೀವಿ, ಅಭಿನಂದಿಸ್ತೀವಿ, ಗೌರವಿಸ್ತೀವಿ. ಸುಪ್ರೀಂ ಕೋರ್ಟ್ನ ಸರ್ಕಾರ ಸುಮಾರು 75 ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಕ್ಷ 2013ರಿಂದ 18ನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ 5 ವರ್ಷ ಇದ್ರು, ಅದ್ರ ಬಗ್ಗೆ ಚಕ್ಕರ್ ಎತ್ತಲಿಲ್ಲ. ಅವರಿಗೆ ಅದು ಸಾಮಾಜಿಕ ಕಳಕಳಿ ಇರುವಂಥ ವ್ಯಕ್ತಿ ಬಸವರಾಜ ಬೊಮ್ಮಾಯಿ ಬಿಜೆಪಿಯ ಮುಖ್ಯಮಂತ್ರಿ. ಇವತ್ತು ಬಿಜೆಪಿಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಶಿಫಾರಸು ಮಾಡಿದಂಥ ವ್ಯಕ್ತಿ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ವಿ. ಅವರಿಗೆ ಗೌರವಪೂರ್ವಕ ನಾವು ಸಮಾಜದ ವತಿಯಿಂದ ಸನ್ಮಾನ ಕೂಡ ಮಾಡಿದ್ದೀವಿ. ಇದು ನಾವು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಮೊಟ್ಟ ಮೊದಲ ಸಾಲಿನಲ್ಲಿ ನಿಂತಿರುವಂಥ ಬಸವರಾಜ ಬೊಮ್ಮಾಯಿ ಅವರು, ಅವರ ಜೊತೆಯಲ್ಲಿ ಉಪಮುಖ್ಯಮಂತ್ರಿ ಅಂತ ಕಾರಜೋಳ ಸಾಹೇಬರಿಗೆ ಮತ್ತು ಹಾಗೆ ನಾರಾಯಣ ಸಮ್ಮಣ್ಣ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬಂದಿರುವುದರಿಂದ ಇಡೀ ಏನಾದರೂ ಕಾಂಗ್ರೆಸ್ ಸರ್ಕಾರ ಮತ್ತೆ ಕಾರಣ ಅಥವಾ ಮೊಸಳೆ ಕಣ್ಣೀರು ಸುಸ್ತಾ ಹೋದ್ರೆ ಸಿದ್ದರಾಮಯ್ಯ ಪ್ರಭುತ್ವ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ತಾನೇ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರ ಹಾಗೆ ಬೀದರಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತೀವಿ. ಇಡೀ ನಮ್ಮ ಲಕ್ಷಾಂತರ ಜನ ಸೇರಿಸ್ತೀವಿ. ದೊಡ್ಡ ಮಟ್ಟದಲ್ಲಿ ಮಾದಿಗರ ಶಕ್ತಿ ಪ್ರದರ್ಶನ ಮಾಡ್ತೀವಿ. ನವೆಂಬರ್ ತಿಂಗಳಲ್ಲಿ ಯಾವ ರೀತಿ ಮಾಡ್ತೀವಿ, ಸುಮಾರು 25 ಲಕ್ಷ ಜನ ಸೇರಿ. ಅದೇ ರೀತಿ ಸನ್ಮಾನ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಕೂಡ ಬೆಂಗಳೂರು ನಗರವನ್ನು, ಬೆಂಗಳೂರು ಕ್ಯಾಪಿಟಲ್ ಸಿಟಿಯನ್ನು ಮುತ್ತಿಗೆ ಹಾಕ್ತೀವಿ, ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ತೀವ್ರವಾಗ್ತದೆ. ಈ ಒಂದು 30 ವರ್ಷಗಳ ಹೋರಾಟದ ಪ್ರತಿಫಲ ಸಿದ್ದರಾಮಯ್ಯನವರೇ. ನೀವು ಹಯಂದ ನಾಯಕರು ಅಂತ ಹೇಳ್ತಾ ಇದ್ದೀರಿ. ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ತಾವು. ಒಳ ಮೀಸಲಾತಿ ಇದು ಬೇಕೇ ಬೇಕು, ಸಾಮಾಜಿಕ ನ್ಯಾಯ ಕೊಡಲೇಬೇಕಂತೇಳಿ ಉಲ್ಲೇಖ ಮಾಡಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆಯಾ ರಾಜ್ಯಗಳಿಗೆ ಅನುಗುಣವಾಗಿ ಮೀಸಲು ಕೊಡಲೇಬೇಕಂತೇಳಿ ಸಿದ್ದರಾಮಯ್ಯನವರೇ ಇದು ಜಾರಿ ಮಾಡಿ ನೀವು SCP TSP ಹಣವನ್ನು ಈಗಾಗಲೇ ಎಲ್ಲ ತಮ್ಮ ಗ್ಯಾರಂಟಿಗಳನ್ನು ಬಳಸಿಕೊಂಡು ದಿವಾಳಿ ಮಾಡಿದಿರಾ ದಲಿತರನ್ನ. ಇದು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಪರಿಶಿಷ್ಟ ಪಂಗಡದಲ್ಲಿ 187 ಕೋಟಿ ರೂಪಾಯಿ ಕೂಡ ಹಗರಣದಲ್ಲಿ ಈಗಾಗಲೇ ನಿಮಗೆ ಸೋಕಸ್ ನೋಟಿಸ್ ಕೂಡ ಜಾರಿಯಾಗಿದೆ ರಾಜ್ಯಪಾಲರಿಂದ. ತದನಂತರ ಈಗಾಗಲೇ 3 ಹಗರಣದಲ್ಲಿ ಕೂಡ ತಾವೆಲ್ಲರೂ ಸಿಕ್ಕಾಗ್ತಿದ್ದೀರಿ. ದಯವಿಟ್ಟು ಸಾಮಾಜಿಕ ನ್ಯಾಯಕ್ಕೆ ನೀವು ಅನ್ಯಾಯ ಮಾಡಬೇಡಿ. ಈ SC ST ಜನಗಳಿಗೆ ನ್ಯಾಯ ಕೊಡಲೇಬೇಕಂತೇಳಿ ನಾವು ಮಾದಿಗ ದಂಡರು ತೀವ್ರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ನ 7 ದಿನದ ಸದಸ್ಯ ಪೀಠಕ್ಕೆ ಮೊತ್ತ ಮೊದಲಿಗೆ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ನಾವು ಇಷ್ಟ. ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, creamy layer is only applicable for the backward classes on the basis of economical ಇದಕ್ಕೋಸ್ಕರವಾಗಿ. ಆದ್ರೆ ವೆನೆಗೋಳದ ಸದಸ್ಯ ಪೀಠ ಅದರಲ್ಲೂ ಕೂಡ ಅದು ತೀರ್ಪಿನ ಭಾಗವಲ್ಲ. ದ ಸಮಥಿಂಗ್ ಕಾಲ್ಡ್ as ಆರ್ಬಿಟರ್ ಡಿಕ್ಟಮ್ ಪ್ರಕಾರವಾಗಿ ಸರ್ಕಾರದ ದೊಡ್ಡ ದೊಡ್ಡ ಮಂತ್ರಿಗಳು, ಸಚಿವರು ಮಾಡ್ತಾರೆ ನೋಡ್ತಾ ಇದ್ರೆ ಇವರು ಮತ್ತೊಂದು ಹೊಸದಾಗಿ ಒಂದು ಕುಂಟು ನೆಪಗಳ ಒಂದು ಕಾರ್ಯಕ್ರಮವನ್ನು ಶುರುಗೊಳಿಸಿಕೊಂಡಿದ್ದಾರೆ. ಆ ಮೂಲಕ ಮತ್ತೆ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಈ ವೇದಿಕೆ ಮುಖಾಂತರ ಖಂಡಿಸ್ತಾ ಇದ್ದೀವಿ. ಕೆನೆ ಪದರ ಅಪ್ಲಿಕೇಬಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸಂತೋಷಗೋಸ್ಕರ ಹೋಗುತ್ತೆ.
ಪರಶುರಾಮನ್ನ ಲಂಚ ಕೇಳಿದಂತ ಶಾಸಕರನ್ನ ಕೂಡಲೇ ಅಮಾನತುಗೊಳಿಸಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ಗಳೇ, ದಯವಿಟ್ಟು ಸಾಮಾಜಿಕ ನ್ಯಾಯ ಕೊಡಿ, ದಲಿತರಿಗೆ ನ್ಯಾಯ ಕೊಡಿ. ಪರಶುರಾಮ್ ಅನ್ನೋ ವ್ಯಕ್ತಿ ದಕ್ಷ ಅಧಿಕಾರಿ. ಆ ಅಧಿಕಾರಿನ ಉದ್ದೇಶಪೂರ್ವಕ ಲಂಚ ಕೇಳಿದಂತ ಶಾಸಕರನ್ನ ಕೂಡಲೇ ಅಮಾನತಿಗೆ ಒತ್ತಾಯಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾದಗಿರಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ದಲಿತ ಮತ್ತು ಅಂಬೇಡ್ಕರ್ ಸೇನಾ ಮತ್ತು ಮಾದಿಗ ದಂಡೋರ ಸಂಘಟನೆಗಳ ವತಿಯಿಂದ ದೊಡ್ಡ ಮಟ್ಟದಲ್ಲಿ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಬಿಡುವುದಿಲ್ಲ. ಅಂದ್ರೆ ಪ್ರಿಯಾಂಕಾ ಖರ್ಗೆ ಇದು ಅರ್ಥ ಮಾಡ್ಕೋ, ಗರ್ಭಿಣಿ ಇದ್ದಾಳೆ, ಅವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ದಲಿತರನ್ನ ಕೆಡಕಬೇಡಿ. ನಾವು ಸ್ವಾಭಿಮಾನ ಅಂತ ಬದುಕುವಂತ ಜನ.